ನಾನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಬ್ಬ ಸದಸ್ಯನಾಗಿ ಅಲ್ಲಿ ಮೀಟಿಂಗ್ ಸಭೆ ಮುಗಿದ ನಂತರ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಂದ್ರ ಕಟಾರೆ ಅವರಿಗೆ ನನ್ನ ಮತಕ್ಷೇತ್ರದಲ್ಲಿಯ ಪ್ರಜಾಸೌಧದ ಬಗ್ಗೆ ಚರ್ಚೆ ಮಾಡಲು ಹೋದಾಗ ನನಗೆ ಅವರು ಮಾತಿಗೆ ಬೆಲೆ ಕೊಡದೇನೆ ಅಲ್ಲಿ ಕೆರೆ ಇದೆ, ಅಲ್ಲಿ ಆ ಜಿಲ್ಲಾಧಿಕಾರಿಗೂ ತಲೆ ಇಲ್ಲ, ನಿಮಗೂ ತಲೆ ಇಲ್ಲ, ಏನಲ್ಲಿ ಹೆಂಗೆ ಮಾಡ್ತೀರಾ ಅನ್ನುವಂಥ ಮಾತನ್ನು ಹೇಳಿ ನನಗೆ ಅಪಮಾನ ಮಾಡಿದಂಥ ಸಂಗತಿ ಆ ದಿವಸ ನಡೆದಂಥ ಘಟನೆ. ಅಲ್ಲಿ ಸಿ ಪಾಟೀಲ್ರು ಅಧ್ಯಕ್ಷರಿದ್ದರು, ಎಲ್ಲ ಸದಸ್ಯರು ಎಲ್ಲ ಸದಸ್ಯರಿದ್ದರು ಸರ್. ಅವ್ರಿಗೆ ಎಷ್ಟು ಪರಿಪರಿಯಾಗಿ ನಾನು ಬೇಡ್ಕೊಂಡ್ರು ನನ್ನ ಮಾತಿಗೆ ಬೆಲೆ ಕೊಡದೇ ಅವ್ರು ಹೋಗಿಬಿಟ್ರು. ಇದು ನನಗೆ ಒಂದು ಭಾಳ ಅಪಮಾನ ಆಗಿದೆ. ಅವರು ಇದಲ್ಲದೆ ಅಲ್ಲಿ ಕೆರೆ ಇದ್ದದ್ದು ಅಲ್ಲಿಯ ಜಿಲ್ಲಾಧಿಕಾರಿ, ತಹಸೀಲ್ದಾರು, ಅಲ್ಲಿಯ ಸಾಯಿಲ್ ಟೆಸ್ಟ್ ಅದನ್ನೆಲ್ಲ ನೋಡ್ಕೊಂಡು, ಅಥವಾ ಏನು ನೋಡಿದಾರ ಅವರ ಅಲ್ಲಿ ಬಂದಿದ್ರಾ, ಅಲ್ಲಿ ಬಂದು ಪರಿಶೀಲನೆ ಮಾಡಿದಾರಾ? ಏನೂ ಇಲ್ಲ. ನಾನಲ್ಲಿ ಹೇಳ್ತಾ ಇದ್ದೇನೆ ಸರ್, ಅದು ಕೆರೆ ಇಲ್ಲ, ಅಲ್ಲೆಲ್ಲ ಕ್ಲಿಯರ್ ಮಾಡಿ ಫೋಟೋ ಇದಾವೆ ಸರ್, ಅಂತ ಫೋಟೋ ಇದ್ರೆ ತೋರಿಸ್ತೇನೆ ನಿಮಗೆ. ಅದಲ್ಲೆಲ್ಲ ಸಾಯಿಲ್ ಟೆಸ್ಟ್ ಅಲ್ಲೆಲ್ಲ ಫಲವತ್ತ ಒಂದು ಪ್ರಜಾಸೌಧ ಮಾಡಿ ಹೇಳಿ. ಎಸ್ ಸರ್, ಅದನ್ನೇ ಬರ್ತಾ ಇದ್ದೀನಿ. ಕೆರೆದು ಬಿಟ್ಟು ಬಿಡಿ. ಆಮೇಲೆ ಇದನ್ನ ಹೇಳ್ರೂ ಅದು ಕೊಡ್ಲಿಕ್ಕೆ ಆಗೋದಲ್ಲ ಅಂತೇಳಿ ಉದ್ದಟತನದ ಒಂದು ಮಾತನ್ನು ಹೇಳಿ ಈ ಥರ ನಮಗೆ ಎಲ್ಲ ಸದಸ್ಯರಿಗೆ, ನಾವು ಈ ಮನೆಯ ಸದಸ್ಯರಿಗೆ, ನಾನು 25 ವರ್ಷ ಇಲ್ಲಿ ಕೂರ್ತಿದ್ದೇನೆ ಸರ್, ಯಾರು ಅಧಿಕಾರಿಗಳು ನನಗೆ ಈ ಥರ ಮಾತಾಡಿಲ್ಲ. ಸಾಕಷ್ಟು ನಾನು ಜಿಲ್ಲಾ ಪಂಚಾಯತಿಯ ಸದಸ್ಯನಾಗಿ, ಪಂಚಾಯತಿ ಸದಸ್ಯನಾಗಿ ಇಲ್ಲಿ 5 ಬಾರಿಗೆ MLA ಆಗಿದ್ದೀನಿ. ಆದರೆ ಈ ಥರವಾದಂಥ ಉದ್ದಟತನ ಅಧಿಕಾರಿಗಳು ಯಾರೂ ನಡ್ಕೊಂಡಿಲ್ಲ. ಇವರು ಏನು ಸರ್ವಸ್ವ ತಿಳ್ಕೊಂಡಿದ್ದಾರೋ ಅಥವಾ ಇಲ್ಲಿ ಮತ್ತೆ ನನಗೆಲ್ಲ 50-60 ಜನ MLAಗಳು ಸಹಿ ಮಾಡಿ ಮುಖ್ಯಮಂತ್ರಿಯವರಿಗೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದೇನು ಇವ್ರದ ಸಾರ್ವಜನಿಕ ಸರ್ ಅಲ್ಲ ಸರ್, ಮಾಡ್ತಾ ಇದ್ದೀನಿ ನಾನು. 1 ಮಿನಿಟ್ ಮಾತಾಡ್ಲಿಕ್ಕೆ ಕೊಡಿ. ಇವರು ಈ ಥರ ಬಿಹೇವಿಯರ್ ಮಾಡ್ಲಕತ್ರ ಇದು ಯಾರು ಸ್ವತ್ತು ಅಲ್ಲ, ಸರ್ವಾಧಿಕಾರಿ ಧೋರಣೆ ಅಲ್ಲ ಅದು. ಇದು ನಾನೇನು ನನ್ನ ಮನೆಯ ಕೆಲಸಕ್ಕೆ ಸಲಕ್ಕೆ ಹೋಗಿರ್ಕಿಲ್ಲ, ನನ್ನ ವೈಯಕ್ತಿಕ ಕೆಲಸಕ್ಕೆ ಏನೂ ಇರಲಿಲ್ಲ. ಅವರು ಸಾರ್ವಜನಿಕವಾಗಿ ಅವರು ಕೆಲಸ ಮಾಡೋದು ನಮ್ಮ ಸರ್ಕಾರದ, ನಾವು ಜನಪ್ರತಿನಿಧಿಗಳು, ಅವರು ಸರ್ಕಾರದ ಅಧಿಕಾರಿಗಳು. ಸರಿಯಾಗಿ ಅಥವಾ ನನ್ನ ಚೇಂಬರ್ಗೆ ಬರ್ರಿ, ಕೂತು ಮಾತಾಡೋಣ, ಏನಿದ್ದದ್ದು ನೋಡೋಣ ಅಂತ ಅನ್ಬೇಕಲ್ಲ. ಏನು ಹೇಳ್ತಾ ಇದ್ದಾರೆ ನೀವು? ಅಥವಾ ನನಗೆ ಕೇಳಿದ ಅಪಮಾನ ಮಾಡಿ ಹೋಗೋದಂದ್ರೆ ಇದು ನನಗೆ ಘೋರವಾದ ಅಪಮಾನ ಆಗಿದೆ. ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಅವ್ರಿಗೆ ಏನಾದರೂ ಒಂದು ದಂಡ ಒದಗಿಸಲೇಬೇಕು ಸರ್. ಯಾಕಂದರೆ ಇದು ಎಲ್ಲರೂ, ನಾನು ಇಲ್ಲಿ ಭಾಳ ಜನ ಇಲ್ಲಿ ಶಾಸಕರು ಕೇಳಿದ್ರೆ, ನಾನು ಇವತ್ತು ನಿನ್ನೆ ಟಿವಿಯಲ್ಲಿ ಬಂದಾಗ ಅವ್ರು ಭಾಳ ವಿಚಿತ್ರ ವ್ಯವಸ್ಥೆ ಮಧ್ಯದಲ್ಲಿದ್ದಾರು ಅನ್ನುವಂಥದ್ದು ಸಹಿತ ಅವ್ರ ಬಗ್ಗೆ ಕಂಪ್ಲೇಂಟ್ ಇದಾವೆ ಸರ್. ಅದು ನನಗೆ ಯಾಕೆ ಅವ್ರು ಹಿಂಗೆ ಮಾಡಿದ್ರು ಗೊತ್ತಿಲ್ಲ. ಅವ್ರನ್ನು ಟ್ರಾನ್ಸ್ಫರ್ ಮಾಡ್ಬೇಕಂತೇಳಿ 60 ಜನ ಇವತ್ತಿನ ನಮ್ಮ MLAಗಳು ಸಹಿತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಅದಕ್ಕೆ ಅವ್ರ ಮೇಲೆ ಶಿಸ್ತು ಹಕ್ಕುಚ್ಯುತಿ ಮಂಡನೆಯನ್ನ ಮಾಡಿದ್ದೇನೆ ನಾನೀಗ. ಆಯ್ತು, ಹಕ್ಕುಚ್ಯುತಿ ಮಂಡನೆಗೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಘಟನೆ ಗೊತ್ತಾಯ್ತು ಸರ್. ಎಲ್ಲರಿಗೂ ಆಗಿದೆ ಸರ್, ಎಲ್ಲ MLAಗಳಿಗೆ ಆಗಿದೆ. ಕೇವಲ ಕಾಗೆಯವ್ರಿಗೆ ಆದಂತ ಅವಮಾನ ಅಲ್ಲ, ಇದು ಸದನದ 224 ಶಾಸಕರಿಗೆ ಆಗಿರೋ ಅವಮಾನ. ಇನ್ನೊಬ್ಬರು ಮುತ್ತಿ ಮಾಡಿದ್ದಾರೆ. ಹಾಗಾಗಿ ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು. ಅವ್ರ ಮೇಲೆ ನಿಯಮಾವಳಿ ಪ್ರಕಾರ ಕ್ರಮ ಆಗಲೇಬೇಕು. ಉದ್ದಟತನಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಮಂಡನೆ ಮಾಡಿದ್ದೀನಿ ನಾನು. ಎಲ್ಲ ಸದಸ್ಯರ ಜೊತೆಗೆ ಅವರು ಇದೇ ತರ ಬಿಹೇವ್ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂತ ಒತ್ತಾಯನ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲ ಸದಸ್ಯರು ಅಧ್ಯಕ್ಷರೇ ಮಾತಾಡ್ತಾರೆ ಸರ್, ಯಾಕಂದ್ರೆ CC ಪಾಟೀಲ್ ಅಧ್ಯಕ್ಷ ನಮ್ಮ ಕಮಿಟಿ ಗೊತ್ತಾಗಿದೆ ಅಲ್ಲಿ ಆ ದಿವಸ.